ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸಂಗಡಿಗರಿಂದ ಯೋಗ. ಕೋಲಾರ ನಗರಕ್ಕೆ ಹೊಂದಿಕೊಂಡಿರುವ ತೇರಳ್ಳಿ ಬೆಟ್ಟದ ಆದಿಮ ಸಾಂಸ್ಕೃತಿಕ ಕೇಂದ್ರದ ಬೆಟ್ಟದ ತುದಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸಂಗಡಿಗರೊಂದಿಗೆ ಬೆಳಿಗ್ಗೆ 1:30 ಗಂಟೆಗೂ ಹೆಚ್ಚು ಯೋಗದಲ್ಲಿ ತೊಡಗಿಕೊಂಡು ಮಾಜಿ ಸಂಸದ. ಯೋಗ ದಿನಾಚರಣೆ ಅಂಗವಾಗಿ 6 ವರ್ಷಗಳಿಂದ ತೇರಳ್ಳಿ ಬೆಟ್ಟದ ಮೇಲೆ ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳುತ್ತಿರುವ ಮಾಜಿ ಸಂಸದ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ಮಾತನಾಡಿದ ಮಾಜಿ ಸಂಸದರು, ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂಬ ನಾಣ್ಣುಡಿಯಂತೆ ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದ ಕೋಲಾರ ಜಿಲ್ಲೆಯ BVK ಅಯ್ಯಂಗಾರ್ ರವರು ಅವರ ನೆನಪಿನಲ್ಲಿ ಆರಂಭವಾದ ಯೋಗಾಚರಣೆ ಎಂದಿಗೂ ನಡೆದುಕೊಂಡು ಬಂದಿದೆ. ಈ ಹಿಂದೆ ನಾನು ಸಂಸದನಾಗಿದ್ದ ಸಂದರ್ಭದಲ್ಲಿ ಸುಮಾರು 35,000 ಯೋಗಪಟುಗಳನ್ನು ಸೇರಿಸಿ ದಾಖಲೆ ನಿರ್ಮಿಸಿದ್ದೆವು. ಇಂದು 180ಕ್ಕೂ ಅಧಿಕ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಇದರ ಶ್ರೇಯ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಸಲ್ಲಬೇಕು ಎಂದರು. ಈಗಿನ ರಾಜ್ಯ ಸರ್ಕಾರ ಆಚರಿಸುತ್ತಿರುವ ಯೋಗ ದಿನಾಚರಣೆಯ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಅವತ್ತು ಅಕ್ರಮ ಗಣಿಗಾರಿಕೆ ನಡೆದಂತ ಸಂದರ್ಭದಲ್ಲಿ ಬಳ್ಳಾರಿಗೆ ಹೋಗಿದ್ರಿ, ಏನ್ ಮಾಡಿದಿರಿ, ಏನ್ ಕ್ರಮ ತಗೊಂಡ್ರಿ, ವಿಶೇಷ ತಂಡ ರಚನೆ ಮಾಡಬೇಕು, ಅದಕ್ಕೆ ಒಳ್ಳೆ ಆಫೀಸರ್ಸ್ನ ಇದು ಮಾಡಬೇಕು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ 7 ಪುಟಗಳ ಪತ್ರಗಳನ್ನು ಏನು ಇವತ್ತು ಬರೆದಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಏನು ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳಾಗಿದ್ದಂಥವರು, ಸುಮಾರು ಜನ ಈ ತರ MLAಗಳು ಇವರೆಲ್ಲ ಪತ್ರ ಬರೆದು ಅವರದೇ ಪಕ್ಷದಲ್ಲಿರ್ತಕ್ಕಂಥವ್ರು ಪತ್ರ ಬರೆದು ಇವತ್ತು ಮುಖ್ಯಮಂತ್ರಿಗಳಿಗೆ ಒಂಥರ ಚೀಮಾರಿ ಹಾಕ್ದಂಗೆ ಇದೆ. ಅವ್ರ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರೆ ಇವತ್ತು ನನಗೆ ನಿಮ್ಮ ಸೆಕ್ರೆಟರಿ ಪೋಸ್ಟ್ ನನಗೆ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸೀನಿಯರ್ ಮೋಸ್ಟ್ ಸಚಿವರು ಇವತ್ತು ನೀವು ಹಿಂಗೆಲ್ಲ ಅಧಿಕಾರಕ್ಕೆ ಬಂದ್ಮೇಲೆ ಏನು ಮಾಡಿಲ್ಲ ಅಂತ ಹೇಳೋದು ನೋಡ್ತಾ ಇದ್ರೆ ಇವತ್ತು ಇವರು ಹಗರಣಗಳಲ್ಲಿ ಸಿಕ್ಕಾಕೊಂಡು ಇವತ್ತು ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಈ ಗಣಿಗಾರಿಕೆ ಹಗರಣ ಇರ್ಬೋದು, ಇದರಲ್ಲಿ ಎಲ್ಲದರಲ್ಲೂ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ಸಿಕ್ಕಾಕೊಂಡಿರೋದ್ರಿಂದ ಅದನ್ನ ತನಿಖೆ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರಿಗೆ ನಾನು ಒತ್ತಾಯ ಮಾಡೋದೇನೆಂದ್ರೆ, ನೀವು ಅವತ್ತೇನು ಹೋರಾಟ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಅಧಿಕಾರಕ್ಕೆ ಬರಬೇಕನ್ನೋ ದುರಾಸೆಯಿಂದ ಮಾಡಿದ್ರೋ, ಇಲ್ಲಾಂದ್ರೆ ಆ ಗಣಿಗಾರಿಕೆಗಳಲ್ಲಿ ಇದ್ದಂಥವ್ರ ಹತ್ರ ಹಣ ವಸೂಲಿ ಮಾಡ್ಕೊಂಡು ಚುನಾವಣೆ ಖರ್ಚು ಮಾಡಿ ಮತ್ತೆ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಮಾಡಿದ್ರು, ಇದು ನಂಗೆ ಡೌಟ್ ಆಗಿದೆ. ನಿಮ್ಮ ಮಂತ್ರಿಗಳಿಗೂ ಡೌಟ್ ಆಗಿದೆ. ಅದಕ್ಕೆ ಕೂಡಲೇ ಇದಕ್ಕೆ ವಿಶೇಷವಾದಂತಹ ತಂಡ ರಚನೆ ಮಾಡಿ ವಿಶೇಷ ನ್ಯಾಯಾಲಯನ ಅದಕ್ಕೋಸ್ಕರನೇ ರಚನೆ ಮಾಡಿ ಅಕ್ರಮ ಗಣಿಗಾರಿಕೆ ಏನಿದೆ ಇದರಲ್ಲಿ ನಿಮ್ಮ ಮಂತ್ರಿಗಳು ಯಾರ್ಯಾರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾರ್ಯಾರು ದೇಶಿಷ್ಟ ಪಾಲು, ಪ್ರಪಂಚದ ಎಲ್ಲ ನಾಗರಿಕ ಬಂಧುಗಳಿಗೂ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಬಲ್ಲವರಿಗೆ ರೋಗವಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ BVK ಅಯ್ಯಂಗಾರ್ ಯೋಗವನ್ನ ಇಡೀ ಪ್ರಪಂಚಕ್ಕೆ ಇಡೀ ಪ್ರಪಂಚದಲ್ಲಿ ಅವರು ಶಿಷ್ಯರಿದ್ದಾರೆ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಶತಶೃಂಗ ಪರ್ವತದಲ್ಲಿ ನಾವು ಸುಮಾರು 35,000ಕ್ಕೂ ಹೆಚ್ಚಿಗೆ ಯೋಗಪಟುಗಳನ್ನು ಬಂದು ನಾನು MP ಆಗಿದ್ದಂಥ ಸಂದರ್ಭದಲ್ಲಿ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯೋಗ ಬಲ್ಲವರಿಗೆ ರೋಗವಿಲ್ಲ ಅಂತೇಳಿ ಯಾರ್ಯಾರು ಅಂತರ್ಗಂಗೆ ನೋಡಿರ್ಲೋ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಯೋಗ ದಿನಾಚರಣೆಯನ್ನು ಮಾಡಿದ್ದೀರಿ. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಸುಮಾರು 180 ರಾಷ್ಟ್ರಗಳಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಅದು ಯಾವುದೇ ರೀತಿಯಾದ ಯೋಗಕ್ಕೆ ಯಾವುದೇ ರೀತಿಯಾದ ಜಾತಿ ಮತ ಭೇದ ಇನ್ನೊಂದು ಮತ್ತೊಂದೇನಿಲ್ಲ. ಸರ್ವರು ಯೋಗ ಮಾಡಿ ಅವರವರ ಆರೋಗ್ಯಗಳನ್ನ ಸುಧಾರಿಸ್ಕೊಳ್ಳುವಂತ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯೋಗ ಅಂದ್ರೆ ಒಂಥರ ನಿರ್ಲಕ್ಷ್ಯ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1,000 ಜನ ಸೇರಿಸಿ ಯೋಗ ಮಾಡುವಂತದ್ದು ಏನಿದೆ, ನಾವು 35,000 ಜನ ಸೇರಿಸಿದ್ದಲ್ಲಿ ನಮ್ಮಲ್ಲಿ ಅಧಿಕಾರಿಗಳು ಹೋಗಿ ನಾವು ಕೇಳಿದಂತ ಸಂದರ್ಭದಲ್ಲಿ ಬರೀ 1 ಲಕ್ಷ ಕೊಡ್ತೀರಿ ನೋಡ್ರಿ ಮಾಡ್ಬಿಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರ್ತಕ್ಕಂಥ ಇದೆಲ್ಲ ನೋಡಿದಾಗ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೊಕ್ಕಸ ಖಾಲಿಯಾಗಿದೆ. ಇರ್ತಕ್ಕಂಥ ಹಣವನ್ನೆಲ್ಲ ಅವರ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಎಲ್ಲರೂ ಅದನ್ನೆಲ್ಲ ಖಾಲಿ ಮಾಡಿ ತಿಂದು ನೀರು ಕುಡಿದು ತೇಗ್ಬಿಟ್ಟಿದ್ದಾರೆ.
ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರಿಗೂ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಈ BP ಶುಗರ್ ಇನ್ನೊಂದು ಮತ್ತೊಂದೆಲ್ಲ ಕಮ್ಮಿ ಆಗ್ಬೇಕಂದ್ರೆ ನಿಮ್ಮ ಮಂತ್ರಿಗಳೇ ನಿಮ್ಗೇನು ಲೆಟರ್ಗಳು ಇನ್ನೊಂದು ಮತ್ತೊಂದು ಬರಿತಾ ಇದ್ದಾರೆ, ನೀವೇ ಅಗಾಡುಗಳಲ್ಲಿ ಸಿಕ್ಕಾಕೊಂಡು FIRಗಳು ಮಾಡಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಬೇಕಂದ್ರೆ ನಿಮ್ಮ ಮಂತ್ರಿಗಳೇನು 100-150 kg ಇದ್ದಾರೆ, ಅವರು ಎಲ್ಲ ಸರಿ ಹೋಗ್ಬೇಕಂದ್ರೆ ಈ ಯೋಗ ಮಾಡಿಸಿ. ಯೋಗಕ್ಕೆ ಒಳ್ಳೆ ಏನು ರಾಜಕಾರಣ ಬೆರೆಸಕ್ಕೆ ಹೋಗಬೇಡಿ. ಎಲ್ಲಾ ಗ್ರಾಮಗಳಲ್ಲೂ ಎಲ್ಲಾ ಶಾಲೆಗಳಲ್ಲೂ ಯೋಗ ಮಾಡಬೇಕು ಅಂತೇಳಿ ಆ ಯೋಗಕ್ಕೆ ಒಂದು PT ಮಾಸ್ಟರ್ಗೆ ಅವ್ರಿಗೆ ಇದನ್ನು ಹೇಳ್ಕೊಡೋದ್ರ ಮುಖಾಂತರ ಎಲ್ಲರೂ ಆರೋಗ್ಯವಾಗಿರಬೇಕು. ಆ ನಿಟ್ಟಿನಲ್ಲಿ ಈ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಬ್ಬರನ್ನು ನೋಡ್ಕೊಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.